ನಾಳೆ ನನ್ನ ಮೊಮ್ಮಗ ನಾಮಕರಣ ಟೈಮ್ ಬೇರೆ ಆಗೋಯ್ತು ನಡಿಯೋ. ವಾ ಇದ್ಯಾ ಕಣ ಇಷ್ಟೊಂದು ಆತರವಾಗಿ ಹೋಯ್ತಾ ಇದೀರಿ? ನಾಳೆ ನನ್ನ ಮೊಮ್ಮಗದು ನಾಮಕರಣ ಅಲ್ವಾ, ಏನೋ ತರಕ್ ಹೋಗ್ತಾ ಇದೀವಿ. ಓ ಶೂ ಬಟ್ಟೆ ತರಕ್ ಹೋಯ್ತಾ ಇದೀರಾ? ಅಯ್ಯೋ ಮನೇಲಿ ಒಂದ್ ಟ್ಯಾಕ್ಟರ್ ತುಂಬುವಷ್ಟು ಶೂಗಳು ಬಟ್ಟೆಗಳು ಬಿದ್ದಾವೆ, ಯಾರ್ಗಾರ ಕೊಟ್ಬಿಡು ಅಂಗಡಿ ಮಡಿಕೊಳ್ಳಿ ಅಂತ ನನ್ನ ಹೆಂಡತಿ ಬೈತಾ ಕೂತವಳೆ. ಹಂಗಾರೆ ಉಂಗ್ರ ಇಲ್ಲ ಸರ ತರಕ್ ಹೋಯ್ತಾ ಇದ್ರಿ? ಆಯಾ ಮನೇಲಿ ಕೆಜಿ ಗಟ್ಲೆ ಬಿದ್ದಾವೆ ಅಂದ್ರೆ. ವಾ ಹಂಗಾರೆ ಫಂಕ್ಷನ್ಗೆ ಐಟಮ್ ತರಕ್ ಹೋಯ್ತಾ ಇದೀರಾ? ಫಂಕ್ಷನ್ಗೆ ಏನ್ ಬೇಕೋ A to Z ಎಲ್ಲರಿಗೂ ವಹಿಸ್ಬಿಟ್ಟಿದೀನಿ, ನನಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ ಕಣಯ್ಯ. ಮತ್ತೆ ಇನ್ನೇನ್ ತರಕ್ ಹೋಯ್ತಾ ಇದೀಯಣ್ಣ? ನಾಳೆ ನಾಮಕರಣದಲ್ಲಿ ಸಂಬಂಧಿಕರ ಮುಂದೆ ಬಲ್ತೋಗಿರೋ ಬದನೆಕಾಯ ನಮ್ಮ ಮೊಮ್ಮಗನ ಬಾಯಿಂದ ಕಡಿಸ್ಬೇಕು ಅನ್ನೋದು ನಮ್ಮ ವಂಶದ ಸಂಪ್ರದಾಯ. ಹಂಗಾಗಿ ಚೆನ್ನಾಗಿ ಬಲ್ತೋಗಿರೋ ಬದನೆಕಾಯಿ ತರಕ್ಕೆ ಸಂತ ಹೋಯ್ತಾವ್ನಿ. ಅಯ್ಯೋ ನಿನ್ ಮನ್ಕಾಯಿನಾಗ ಎಳೆ ಮಗಿನ ಕೈಲಿ ಬದ್ನೆಕಾಯಿ ಕಟ್ಸಿದ್ರೆ ಹಲ್ಲು ಕಂಡವೇನಾ? ಬೇರೆ ಮಕ್ಕಳು ಬದನೆಕಾಯಿ ಕಡಿದ್ರೆ ಖಂಡಿತವಾಗ್ಲೂ ಹಲ್ಲು ಹೋಯ್ತವೆ, ಆದ್ರೆ ನಮ್ಮ ವಂಶದಲ್ಲಿ ಹುಟ್ಟಿರೋ ಮಕ್ಕಳು ಬದನೆಕಾಯಿ ಕಡಿದ್ರೆ ಹಲ್ಲು ಇನ್ನೂ ಗಟ್ಟಿ ಆಯ್ತವೆ. ಅಯ್ಯೋ ನಿನ್ ಜೊತೆ ಮಾತಾಡ್ತಾ ನಿಂತ್ಕೊಂಡ್ರೆ ನನ್ನ ಬದನೆಕಾಯಿ ಸಿಕ್ತಂಗ್ಯ ಮಗ. खत्म, बाय बाय, टाटा, गुड बाय, गया।